ಕೆಲವು ತಿನ್ನುವಂಥ ಫ್ರೂಟ್ಸ್ ತಂದುಕೊಡಿ, ಡ್ರೈ ಫ್ರೂಟ್ಸ್ ತಂದುಕೊಡಿ. ನಾವು ಪ್ರಾರ್ಥನೆ ಮಾಡ್ತೀವಿ, ನಿಮ್ಮ ಪಾಪ ಕ್ಷಮಾಪಣೆಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ. ಬೈಬಲಲ್ಲಿ ಇಲ್ಲದಂಥ ಬೋಧನೆ, ಬೈಬಲಲ್ಲಿ ಇಲ್ಲದಂಥ ಬೋಧನೆಯನ್ನು ಮಾಡಿ ದಾರಿ ತಪ್ಪಿಸುವಂಥ ಒಬ್ಬ ಕ್ರೂರ. ಬೈಬಲಲ್ಲಿಲ್ಲ, ದೇವರು ಹೇಳಿಲ್ಲ. ದೇವರು ಹೇಳದೇ ಇರುವಂಥ ಬೋಧನೆಯನ್ನು ಮಾಡಿ ದಾರಿ ತಪ್ಪಿಸುವವರಿದ್ದಾರೆ, ದಾರಿ ತಪ್ಪಿಸುವಂಥವ್ರು. ಪ್ರಿಯರ ದೇವ್ರ ಮಕ್ಕಳಿರ, ಈ ಕೊನೆಯ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಎಚ್ಚೆತ್ತುಕೊಳ್ಳದೆ ಹೋದರೆ ಮೋಸ ಹೋಗ್ತೀವಿ. ವಾಕ್ಯದ ವಿಷಯದಲ್ಲಿ ಎಚ್ಚೆತ್ತುಕೊಳ್ಬೇಕು, ವಾಕ್ಯದ ವಿಷಯದಲ್ಲಿ. ಮತ್ತು ಆ ಮನುಷ್ಯ ಇನ್ನೊಂದು ರೀತಿಯಲ್ಲಿ ಏನು ಗೊತ್ತಾ, ಆ ಸಭೆಯಲ್ಲಿದ್ದಂಥ ಶಿಷ್ಯರಿರ್ತಾರಲ್ಲ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು, ಅವರ ಮೂಲಕ ಏನ್ರಿ ಈ ಮನುಷ್ಯನು ಪಾದಗಳನ್ನು ತೊಳೆಸ್ಕೊಳ್ತಾನಂತೆ. ಹೇಗೆ ತೊಳೆಸ್ಕೊಳ್ತಾನಂತ ನೋಡುವಾಗ ಏನ್ರಿ ಒಂದು ಪಾತ್ರೆ ತೊಗೊಂಡು ಮತ್ತೆ ಅವರು ಹಾಲಿನ ಮೂಲಕ ಪಾದಾಭಿಷೇಕ, ಹಾಲಿನ ಮೂಲಕ, ಹಾಲು, ನೀರಿನ ಮೂಲಕ ಅಲ್ಲ. ಯೇಸು ಕ್ರಿಸ್ತರು ನೋಡುವಾಗ ಶಿಷ್ಯರ ಪಾದಗಳನ್ನು ನೀರಿನ ಮೂಲಕ ತೊಳೆದರು, ಅವರ ಪಾದಗಳನ್ನು ಒರೆಸಿದ್ರು. ಇವ್ರು ನೋಡುವಾಗ ಶಿಷ್ಯರ ಮೂಲಕ ಏನ್ರಿ ಇವ್ರ ಪಾದಗಳನ್ನು ತೊಳೆಸ್ಕೊಳ್ತಾ ಇದ್ದಾರೆ. ಶಿಷ್ಯರ ಅಂದರೆ ಸಭೆಯಲ್ಲಿ ಹೋದಂಥ ಅವರ ರಕ್ತವನ್ನು ಕುಡಿತಾರೆ. ಬೈಬಲ್ಗೆ ವಿರುದ್ಧವಾದಂಥ ಬೋಧನೆ ಮಾಡಿ ಭಯ ಹುಟ್ಟಿಸಿ ಆಶೀರ್ವಾದ ಎನ್ನುವಂಥ ನೆಪದಿಂದ ದಾರಿ ತಪ್ಪಿಸುವಂಥ ಬೋಧನೆ. ಇಂಥ ಸುಳ್ಳು ಬೋಧಕರು ಅನೇಕ ಮಂದಿ ಬರ್ತಾರಂತೇಳಿ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಹೇಳಿದ್ದಾರೆ. ಯೇಸು ಕ್ರಿಸ್ತರು ಹೇಳಿರುವಂಥ ಬೋಧನೆಯನ್ನು ಯಾರಿಗೆ ಅರ್ಥ ಆಗುತ್ತೆ? ಯಾರು ಅರ್ಥ ಮಾಡಿಕೊಂಡಿದ್ದಾರೆ? ನಮಗೇನು ಸಭೆ ಇದ್ದರೆ ಸಾಕಪ್ಪ, ಸಭೆಯಲ್ಲಿ ಮದುವೆಗಳಾಗುತ್ತೆ, ಬರ್ತ್ಡೇ ಕಾರ್ಯಕ್ರಮಗಳಾಗುತ್ತೆ, ಯಾರಾದರೂ ಸತ್ತೋದ್ರೆ ಸ್ಮಶಾನದಲ್ಲಿ ಊತಾಕ್ತಾರೆ, ಅಂಥ ಸಭೆಗಳು ಬೇಕು. ಅಂದರೆ ವಾಕ್ಯ ಇರೋದು ಬೇಡವಾ? ವಾಕ್ಯದ ಬಗ್ಗೆ ಯೋಚನೆ ಮಾಡೋರೇ ಇಲ್ಲ, ವಾಕ್ಯದ ಬಗ್ಗೆ ಯೋಚನೆ ಮಾಡೋರೇ ಇಲ್ಲ. ಹೇಗೆ ಬೆಳೆದಿದ್ದಾರಂತ ನೋಡುವಾಗ ಬೋಧಕರು ತೋಳಗಳಾಗಿದ್ದಾರೆ. ತೋಳಗಳು, ಕುರಿವೇಷ ಹಾಕಿಕೊಂಡು ತೋಳಗಳು ಮನುಷ್ಯರನ್ನು ತಿಂತವೆ, ಅವು ರಕ್ತ ಕುಡಿತವೆ. ರಕ್ತವನ್ನು ಕುಡಿಯುವಂಥದ್ದು, ದೇವರ ಹೆಸರನ್ನೇ ಹೇಳಿ ಅಮಾಯಕರ ರಕ್ತವನ್ನು ಕುಡಿಯುವಂಥದ್ದು. ರಕ್ತವನ್ನು ಕುಡಿಯುವಂಥದ್ದು ಅಂದರೆ ಸಾವಿರಾನುಗಟ್ಟಲೆ ಹಣವನ್ನು ದೋಚ್ಕೊಳ್ತಾ ಇದ್ದಾರೆ. ಅಂದರೆ ಅದೇನದು? ಅವರ ಕಷ್ಟವನ್ನು ನುಂಗುತ್ತಾ ಇದ್ದಾರಲ್ಲ ಇವರು, ಬಡವರ ಕಷ್ಟವನ್ನು. ಅದು ಏನಾದರೂ ದೇವರ ಸೇವೆಗೋಸ್ಕರ ಉಪಯೋಗ ಮಾಡ್ತಾ ಇದ್ದಾರಾ? ದೇವರ ಸೇವೆಗಾಗಿ ಏನಾದರೂ ಉಪಯೋಗವಾಗ್ತಾ ಇದೆಯಾ? ದೇವರ ಸೇವೆಗೋಸ್ಕರ ಅದಿಲ್ಲ. ದೇವರ ಸೇವೆಗೋಸ್ಕರ ಖಂಡಿತವಾಗಿಯೂ ಉಪಯೋಗವಾದರೆ ದೇವ್ರಿಗೆ ಸ್ತೋತ್ರವಾಗಲಿ. ಹಾಗೆ ನಡೀತಾ ಇಲ್ಲ, ಮೋಸ ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ. ಯೇಸು ಕ್ರಿಸ್ತರು ಶಿಷ್ಯರ ಪಾದಗಳನ್ನು ತೊಳೆದು ಪ್ರಪಂಚಕ್ಕೆ ಮಾದರಿಯನ್ನು ತೋರಿಸಿದ್ದಾರೆ. ಮಾದರಿಯನ್ನು ಏನ್ರಿ, ಒಂದು ಪಾತ್ರೆಯಲ್ಲಿ ನೀರು ಹಾಕಿಕೊಂಡು ಆನಂತರ ಪಾದಗಳನ್ನು ಆ ಪಾತ್ರೆಯಲ್ಲಿ ಸೇರಿಸಿ ಆ ಪಾತ್ರೆಯಲ್ಲಿ ಇಡಿಪ, ತೊಳಿತೀನಿಪ್ಪ ನಿಮ್ಮ ಪಾದಗಳನ್ನು ತೊಳಿತೀನಿ. ಯಾರು? ಲೋಕರಕ್ಷಕನಾಗಿರುವಂಥ ಪುರುಷನಾಗಿರುವಂಥ ಕ್ರಿಸ್ತನು ಪಾದಗಳನ್ನು ತೊಳೆದಿದ್ದಾನ? ಶಿಷ್ಯರ ಪಾದಗಳನ್ನು ತೊಳೆದಿದ್ದಾನ? ಶಿಷ್ಯರ ಪಾದಗಳನ್ನು ಈಗಿನ ಕಾಲದಲ್ಲೂ ಕೂಡ ಕೆಲವರು ತೊಳಿತಾರೆ, ಶಿಷ್ಯರ ಪಾದಗಳನ್ನು ತೊಳಿತಾರೆ. ಅಂದರೆ ಕುರಿವೇಷ ಹಾಕಿಕೊಂಡು, ಅಂದರೆ ಮರುಳು ಮಾಡೋದಕ್ಕೆ ತೊಳೆಯೋರು ಕೂಡ ಇದ್ದಾರೆ. ಮರುಳು ಮಾಡೋದಕ್ಕೆ ಯೇಸು ಕ್ರಿಸ್ತರ ಪಾದಗಳನ್ನು ತೊಳೆದಿದ್ದಾರೆ, ಅದಕ್ಕೆ ನಾನು ಕೂಡ ತೊಳಿತೀನಿ ಅಂತೇಳಿ ಜನರನ್ನು ಮರುಳು ಮಾಡೋದಕ್ಕೆ. ಅಂದರೆ ಯಥಾರ್ಥವಾದಂಥ ಸೇವಕರು ಬೇಕು ಈ ಕಾಲದಲ್ಲಿ. ಇದ್ದದ್ದು ಇದ್ದ ಹಾಗೆ ಬೋಧನೆ ಮಾಡಬೇಕು, ಅವ್ರು ನಡ್ಕೊಳ್ಬೇಕು. ಮೊಟ್ಟ ಮೊದಲು ಅವ್ರು ನಡ್ಕೋಬೇಕು, ಬೋಧನೆ ಹೇಳೋದು ಮಾತ್ರವಲ್ಲ, ಮೊಟ್ಟ ಮೊದಲು ಅವರು ನಡ್ಕೊಳ್ಬೇಕು. ಎರಡನೇದಾಗಿ ಬೋಧನೆ ಮಾಡಬೇಕು. ನಡೆದುಕೊಳ್ಳದೆ ಬೋಧನೆ ಮಾಡಿದ್ರೆ ನಾವು ಶಾಪಗ್ರಸ್ತರಾಗ್ತೀವಿ. ಸರಿ ಮಾಡಿಕೊಳ್ಬೇಕು ವಾಕ್ಯದ ಮೂಲಕ ಖಂಡಿತವಾಗಿ ಸರಿ ಮಾಡಿಕೊಳ್ಬೇಕು. ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, 7ನೇ ವಚನ,
ನಾನು ಮಾಡುವುದು ಈಗ ನಿನಗೆ ತಿಳಿಯುವುದಿಲ್ಲ ಪೇತ್ರನೇ, ಇನ್ನು ಮೇಲೆ ನಿನಗೆ ತಿಳಿಯುವುದು ಅಂದನು. ಪೇತ್ರನು, ನೀನು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದು ಎಂದು ಹೇಳಿದಕ್ಕೆ ಯೇಸು, ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನ ಸಂಗಡ ನಿನಗೆ ಪಾಲಿಲ್ಲ ಅಂದನು. ನನ್ನ ಸಂಗಡ ಪಾಲಿಲ್ಲ ಅಂದನು. ಪ್ರಿಯರಾದ ದೇವರ ಮಕ್ಕಳಿರ, ಕೆಳಗಡೆ ಮಾತು. ಯೇಸು ಅವನಿಗೆ ಸ್ನಾನ 9ನೇ ವಚನ ಅಂದನು. ಸೀಮೋನ ಪೇತ್ರನು, ಸ್ವಾಮಿ, ನನ್ನ ಕಾಲುಗಳನ್ನು ಮಾತ್ರವಲ್ಲದೆ ಕೈಗಳನ್ನು ತಲೆಯನ್ನು ಸಹ ತೊಳೆಯಬೇಕು ಅಂದನು. ಯೇಸು ಅವನಿಗೆ, ಸ್ನಾನ ಮಾಡಿಕೊಂಡವನ ಕಾಲುಗಳನ್ನು ತೊಳೆಯುವುದಲ್ಲದೆ ಬೇರೇನೂ ತೊಳೆಯಬೇಕಾಗಿರುವುದಿಲ್ಲ. ಅವನ ಮೈಯೆಲ್ಲ ಶುದ್ಧವಾಗಿದೆ. ನೀವು ಶುದ್ಧವಾಗಿದ್ದೀರಿ, ಆದರೆ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲವೆಂದು ಹೇಳಿದನು. ಆದರೆ ನಿಮ್ಮಲ್ಲಿ ಎಲ್ಲರೂ ಶುದ್ಧವಲ್ಲ ಎಂದು ಹೇಳಿದನು. ಯೇಸು ತನ್ನನ್ನು ಹಿಡುಕೊಡುವವನು ಇಂಥವನೇ ಎಂದು ತಿಳಿದ್ದರಿಂದ ನಿಮ್ಮಲ್ಲಿ ಎಲ್ಲರೂ ಶುದ್ಧವಲ್ಲವೆಂದು ಹೇಳಿದನು. ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ, ನಿಮ್ಮಲ್ಲಿ ಎಲ್ಲರೂ ನೀತಿವಂತರಲ್ಲ, ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ. ಯಾಕಂದರೆ ನಿಮ್ಮಲ್ಲಿ ಒಬ್ಬನಿದ್ದಾನೆ. ಅವನು ಯಾರು ಗೊತ್ತಾ ಅಂತ ಹೇಳಿಲ್ಲ. ನಿಮ್ಮಲ್ಲಿ ಒಬ್ಬನು ಇದ್ದಾನೆ, ಅವನು ಶುದ್ಧನಲ್ಲ. ಅಂದರೆ ಯೇಸು ಕ್ರಿಸ್ತರಿಗೆ ಗೊತ್ತು, ಇಸ್ಕರಿಯೋತ ಯೂದನು ಎಂದು ಗೊತ್ತು. ಅಲ್ಲಿರುವಂಥ ಸಹೋದರರಿಗೆ ಯಾರಿಗೂ ಕೂಡ ಹೇಳಿಲ್ಲ, ಶಿಷ್ಯರು ಯಾರಿಗೂ ಹೇಳಿಲ್ಲ. ಯೇಸು ಕ್ರಿಸ್ತರು ಅವನು ಹಿಡಿದು ಕೊಡ್ತಾನೆ. ಪ್ರಿಯರ ದೇವ್ರ ಮಕ್ಕಳಿರ, ಅವನ ಪಾದಗಳನ್ನು ತೊಳೆದಿದ್ದಾನ. ಅಂದರೆ ಇಸ್ಕರಿಯೋತ ಯೂದನ ಪಾದಗಳನ್ನು ಕೂಡ ತೊಳೆದಿದ್ದಾನ, ಎಲ್ಲರ ಪಾದಗಳನ್ನು ತೊಳೆದಿದ್ದಾನೆ. ಅದೇ ಪ್ರಕಾರ ಯೇಸು ಕ್ರಿಸ್ತರನ್ನು ಹಿಡುಕೊಡುವಂಥ ಯಾರು ಇಸ್ಕರಿಯೋತ ಯೂದನ ಪಾದವನ್ನು ಕೂಡ ತೊಳೆದಿದ್ದಾನೆ. ಇಸ್ಕರಿಯೋತ ಯೂದನ ನೋಡುವಾಗ ಏನ್ರಿ ಒಳ್ಳೆಯವನಲ್ಲವಲ್ಲ, ಒಂದು ರೀತಿಯಲ್ಲಿ ನೋಡುವಾಗ ಯೇಸು ಕ್ರಿಸ್ತ ಅಂದರೆ ತನ್ನ ಗುರುವನ್ನು, ತನ್ನ ಬೋಧಕನನ್ನು, ಪ್ರಭುವನ್ನು ಹಿಡಿದುಕೊಡುವಂಥದ್ದು ಅಂದರೆ, ಭ್ರಷ್ಟರಿಗೆ ಒಪ್ಪಿಸಿಕೊಡುವಂಥದ್ದು ಅಂದರೆ, ಭ್ರಷ್ಟರಿಗೆ ಇವರನ್ನು ಒಪ್ಪಿಸಿಕೊಡುವಂಥದ್ದು ಅಂದರೆ ಏನು ಆಲೋಚನೆ ಏನು ಅಂದರೆ, ತನ್ನ ಪ್ರಭುವಿಗಾಗಿ, ಬೋಧಕನಿಗಾಗಿ, ಒಡೆಯನಿಗಾಗಿ, ತನ್ನ ಗುರುಗಾಗಿ ಪ್ರಾಣ ಕೊಡಬೇಕಾದಂಥ ಈತನು ಆ ಗುರುವನ್ನೇ, ಯೇಸುವನ್ನೇ ಒಪ್ಪಿಸಿಕೊಡೋದಕ್ಕೆ ಸಿದ್ಧನಾಗಿದ್ದಾನೆಂದರೆ ಅವನ ಹೃದಯದಲ್ಲಿ ಏನು ತುಂಬಿಕೊಂಡಿದೆ? ಸೈತಾನನ್ನು ತುಂಬಿಕೊಂಡಿದ್ದಾನೆ. ಆದರೂ ಕೂಡ ಪ್ರಭು ಸರಿ ಇರಲಿ ಬಿಡು ಅಂತೇಳಿ ತೊಳೆದಿದ್ದಾನೆಂದರೆ ಕಾರಣ, ತೊಳೆಯುವಂಥ ಸಮಯದಲ್ಲಾದರೂ ಮನಸ್ಸು ಬದಲಾಗಬೇಕಾಗಿತ್ತಲ್ವಾ? ತೊಳೆಯುವಂಥ ಸಮಯದಲ್ಲಾದರೂ ಮನಸ್ಸು ಬದಲಾಗಬೇಕಾಗಿತ್ತಲ್ವಾ? ಯಾಕೆ ತೊಳೆದಿದ್ದಾನೆ? ಉದ್ದೇಶವೇನು ಅಂತ ನೋಡುವಾಗ, ಪ್ರಿಯರ ದೇವರ ಮಕ್ಕಳಿರ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ ಪ್ರಿಯರೇ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನವನ್ನು, ಮೊಟ್ಟ ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ, ಯಥಾರ್ಥವಾದಂಥ ಪ್ರೀತಿ ಇರಲಿ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ನೋಡಿದ್ರೆ ಪ್ರಿಯರಾದ ದೇವರ ಮಕ್ಕಳಿರ, ಯೇಸು ಕ್ರಿಸ್ತರು ಪ್ರೀತಿ ಸ್ವರೂಪನು. ಪ್ರೀತಿ ಸ್ವರೂಪನಾಗಿರುವಂಥ ಈತನು ಏನು ಮಾಡಿದ್ದಾನೆ? ಬಹು ಪಾಪಗಳನ್ನು ಏನು ಮಾಡ್ತಾನೆ? ತೊಳಿತಾನೆ, ಮುಚ್ಚುತ್ತಾನೆ ಆತನು. ಅಂದರೆ ಲೋಕದಲ್ಲಿ ಇದ್ದಂಥ ಎಲ್ಲರೂ ಪಾಪಾತ್ತರು. ಆತನು ಜೊತೆಯಲ್ಲಿದ್ದವರು ಏನ್ರಿ ಪ್ರಿಯರ ದೇವರ ಮಕ್ಕಳಿರ, ಜೊತೆಯಲ್ಲಿ ಇದ್ದವರಲ್ಲಿ ಒಬ್ಬನು ಪಾಪಾತ್ಮನು, ಪಾಪದಲ್ಲಿ ಇದ್ದಾನೆ. ಪಾಪದಲ್ಲಿ ಇದ್ದಂಥ ಅವನನ್ನು ಪ್ರೀತಿಸಿ ಅವನ ಪಾದಗಳನ್ನು ಕೂಡ ತೊಳಿತಾನೆ. ಪಾದಗಳನ್ನು ಯಾಕೆ ತೊಳಿತಾನೆ? ಎಲ್ಲರ ಶಿಷ್ಯರ ಪಾದಗಳನ್ನು ತೊಳಿತಾನೆ. ಶಿಷ್ಯರ ಪಾದಗಳಲ್ಲಿ ಅದರಲ್ಲಿ ಒಬ್ಬನು ಕಳ್ಳನಿದ್ದಾನೆ. ಯಾರು? ಇಸ್ಕರಿಯೋತ ಯೂದನು, ಮೋಸಗಾರನು, ಕುತಂತ್ರನು, ಜೊತೆಯಲ್ಲಿದ್ದು ಮಾಯ ಮಾಡುವವನು, ಮೋಸ ಮಾಡುವವನು, ಕುತಂತ್ರ.
ಇದ್ದಾಗ ಅವನ ಪಾದಗಳನ್ನು ಕೂಡ ತೊಳೆಯೋದಕ್ಕೆ ಸಿದ್ಧನಾಗಿದ್ದಾನಂದರೆ ಯೇಸು ಪ್ರಭು ಪ್ರೀತಿಸಿದ್ದಾನೆ, ಎಲ್ಲರನ್ನೂ ಪ್ರೀತಿಸಿದ್ದಾನೆ, ಈ ದುಷ್ಟನನ್ನು ಕೂಡ ಪ್ರೀತಿಸಿದ್ದಾನೆ. ಯಾಕೆ ಅಂತ ನೋಡುವಾಗ ಬದಲಾಗಬೇಕು. ಬೋಧನೆಯನ್ನು ಕೇಳಿ ಬದಲಾಗಿಲ್ವಾ? ವಾಕ್ಯಗಳನ್ನು ಕೇಳಿ ಬದಲಾಗಿಲ್ವಾ? ಪ್ರಿಯರಾದ ದೇವ್ರ ಮಕ್ಕಳಿರ, ಜಕ್ಕಾಯನಿದ್ದಾನೆ, ಜಕ್ಕಾಯನು ಯೇಸು ಕ್ರಿಸ್ತರು ಒಂದು ಮಾತನ್ನು ಕರೆದ ತಕ್ಷಣ ಆ ಜಕ್ಕಾಯನು ದೊಡ್ಡ ಐಶ್ವರ್ಯವಂತನು, ಸುಂಕದವನು. ಸುಂಕದವನು ಬಂದು ಅಯ್ಯ ನಾನು ಯಾರ ಹತ್ರ ಆದರೂ ಅನ್ಯಾಯವಾಗಿ ತೊಗೊಂಡಿದ್ದರೆ ನಾನು 4ರಷ್ಟು ಹಿಂದಕ್ಕೆ ಕೊಡ್ತೀನಯ್ಯ ಅಂತೇಳಿ ಯೇಸು ಕ್ರಿಸ್ತರನ್ನು ನೋಡಿ, ಯೇಸು ಕ್ರಿಸ್ತರ ಮಾತನ್ನು ಕೇಳಿ ಒಂದೇ ಒಂದು ಕ್ಷಣದಲ್ಲಿ ಬದಲಾವಣೆ ಮಾಡಿಕೊಂಡು ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಯೇಸು ಕ್ರಿಸ್ತರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡಾಗ ಆತನನ್ನು ನೋಡಿ ಆದರೂ ಕೂಡ ಕಲಿಬೇಕಾಗಿತ್ತಲ್ವ ಇಸ್ಕರಿಯೋತ ಯೂದನು. ಒಬ್ಬ ಕೋಟ್ಯಾಧೀಶ್ವರ, ಒಬ್ಬ ದೊಡ್ಡ ಐಶ್ವರ್ಯವಂತನು ಯೇಸು ಕ್ರಿಸ್ತರನ್ನು ನೋಡಿ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಆನಂತರ ಯಾರ ಹತ್ರ ಆದರೂ ನಾನು ಅನ್ಯಾಯವಾಗಿ ತೆಗೆದುಕೊಂಡಿದ್ದರೆ ಅವರಿಗೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನಂತ ಹೇಳಿ, ಅರ್ಧ ಆಸ್ತಿಯನ್ನು ಕೊಡುತ್ತೇನಂತ ಹೇಳಿ ಮುಂದೆ ಬಂದಿದ್ದಾನಂದರೆ ಆತನನ್ನು ನೋಡಿ ಆದರೂ ಕೂಡ ಬದಲಾಗಬೇಕಾಗಿತ್ತು ಇಸ್ಕರಿಯೋತ ಯೂದನು. ಯೇಸು ಕ್ರಿಸ್ತರನ್ನು ನೋಡಿ ಎಲ್ಲರೂ ಕೂಡ ಪ್ರೀತಿಸುವಾಗ, ಎಲ್ಲರೂ ಹಿಂಬಾಲಿಸುವಾಗ, ಎಲ್ಲರೂ ಕೇಳುವಾಗ, ಆತನ ಬೋಧನೆಯನ್ನು ಕೇಳಿ ಹಿಂಬಾಲಿಸುವಾಗ ಶಿಷ್ಯನಿಗೇನಾಗಿದೆ? ಹಣದ ಹುಚ್ಚು, ಅಧಿಕಾರದ ಹುಚ್ಚು, ವ್ಯಾಮೋಹ ತೀರಲಿಲ್ಲ. ಅದು ಆ ವ್ಯಾಮೋಹವನ್ನು ತೀರಿಸ್ಕೊಳ್ಳೋದಕ್ಕೆ ಹಣ ಬೇಕು. ಹಣಕ್ಕೋಸ್ಕರ ಪ್ರಭುವನ್ನು ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾನೆಂದರೆ ಒಂದು ಸಾರಿ ನೀವು ಯೋಚನೆ ಮಾಡಿ ಪ್ರಿಯರೇ. ಆದರೂ ಕೂಡ ಆತನ ಪಾದಗಳನ್ನು ತೊಳೆಯಬೇಕಾದರೆ, ಅಂದರೆ ಇಸ್ಕರಿಯೋತನ ಪಾದಗಳನ್ನು ತೊಳೆಯೋದಕ್ಕೆ ಈತನು ಪ್ರಭು ಸಿದ್ಧನಾಗಿದ್ದಾನೆಂದರೆ, ತೊಳೆದಿದ್ದಾನೆ ಅಂದರೆ ಒಂದೇ ಪ್ರಿಯರಾದ ದೇವ್ರ ಮಕ್ಕಳಿರ ಪ್ರೀತಿ. ಏನದು? ಪ್ರೀತಿ ಬಹು ಪಾಪಗಳನ್ನು ಏನು ಮಾಡುತ್ತೆ? ಮರೆ ಮಾಡುತ್ತೆ. 8ನೇ ವಚನ, ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ಅಂದರೆ ಕಪಟ ಪ್ರೀತಿ ಇದೆ. ಪ್ರೀತಿ ಅಂದರೆ ಏನಾದರೂ ಕೊಟ್ಟರೆ ಇವರು ಪ್ರೀತಿಸ್ತಾರೆ, ಏನಾದರೂ ಕೊಟ್ಟರೆ ಇವರನ್ನು ಪ್ರೀತಿಸ್ತಾರೆ. ಅದು ಯಥಾರ್ಥವಾದಂಥ ಪ್ರೀತಿಯಲ್ಲ. ಯಥಾರ್ಥವಾದಂಥ ಪ್ರೀತಿ ಏನು? ಹೇಗಿದ್ದರೂ ಪರವಾಗಿಲ್ಲ, ಯಥಾರ್ಥವಾಗಿ ಪ್ರೀತಿಸುವಂಥದ್ದು. ಒಟ್ಟಿನಲ್ಲಿ ಅವರನ್ನು ಕಾಪಾಡಬೇಕು, ರಕ್ಷಿಸಬೇಕು, ಇನ್ನೊಬ್ಬರನ್ನ ಕಾಪಾಡಬೇಕು, ಇನ್ನೊಬ್ಬರನ್ನ ರಕ್ಷಿಸಬೇಕು, ಸತ್ಯದ ಮಾರ್ಗದಲ್ಲಿ ನಡೆಸಬೇಕು, ಕಷ್ಟಪಡಬೇಕು. ಈ ಮನುಷ್ಯರ ಮಧ್ಯದಲ್ಲಿ, ಅದರಲ್ಲಿ ಸೇವಕರ ಮಧ್ಯದಲ್ಲಿ, ಬೋಧಕರ ಮಧ್ಯದಲ್ಲಿ ನೋಡಬೇಕಾದರೆ ಕಪಟ ಪ್ರೀತಿ, ಸರಿಯಾದ ಅಂದರೆ ಯಥಾರ್ಥವಾದಂಥ ಪ್ರೀತಿ ಇಲ್ಲ. ನಿಜವಾಗ್ಲೂ ಯಥಾರ್ಥವಾದಂಥ ಪ್ರೀತಿ ಇದ್ದರೆ ಬಹು ಪಾಪಗಳನ್ನು ಮುಚ್ಚುತ್ತದೆ. ಅಂದರೆ ಹೊರಪಡಿಸೋದಿಲ್ಲ, ಪಾಪಗಳನ್ನು ಮುಚ್ಚುತ್ತದೆ ಅಂತೆ, ಮುಚ್ಚಿಕೊಳ್ಳುತ್ತಂತೆ. ಅಂದರೆ ಪಾಪಗಳನ್ನು ಮುಚ್ಚಿ ಅವನನ್ನು ಕಾಪಾಡೋದಕ್ಕೆ ಪ್ರಯತ್ನ ಮಾಡುತ್ತಂತೆ. ಪ್ರೀತಿ ಅವನನ್ನು ಕಾಪಾಡೋದಕ್ಕೆ ಪ್ರಯತ್ನ ಮಾಡುತ್ತಂತೆ, ಇನ್ನೊಬ್ಬರಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡಲ್ಲ, ಚಾಡಿ ಹೇಳಲ್ಲ. ಅದು ಪ್ರೀತಿ ಇದ್ದರೆ ಚಾಡಿ ಹೇಳಲ್ಲ, ದೇಶ ಪಡಲ್ಲ, ಅಸೂಯೆ ಪಡಲ್ಲ. ಯಥಾರ್ಥವಾದಂಥ ಪ್ರೀತಿ. ಕ್ರೂರರು ಇದ್ದಾರೆ ಪ್ರಿಯರೇ. ಯೇಸು ಕ್ರಿಸ್ತರ 12 ಮಂದಿ ಶಿಷ್ಯರಲ್ಲಿ ಒಬ್ಬನು ಕ್ರೂರನು. ಇವು ನೋಡಿ ಪ್ರಪಂಚದಲ್ಲಿ ಯಾವ ರೀತಿ ಇದ್ದಾರೆ, ಹೇಗೆ ಇದ್ದಾರೆ ನೋಡ್ಕೊಳ್ಳಿ ಒಂದು ಸಾರಿ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ ಅಂದರೆ ಅವನು ಎಷ್ಟು ಪಾಪದಲ್ಲಿ ಇದ್ದರೂ ಕೂಡ, ಎಷ್ಟು ಕ್ರೂರನಾಗಿದ್ದರೂ ಕೂಡ ಅವನನ್ನು ಕಾಪಾಡಿಕೊಳ್ಳಬೇಕು ಎನ್ನುವಂಥ ಉದ್ದೇಶದಿಂದ ಅವನ ಪಾದಗಳನ್ನು ತೊಳೆದಿದ್ದಾನೆ. ಪಾದಗಳನ್ನು ತೊಳೆಯುವಾಗ ಹೃದಯ ಕರಗಿಲ್ವಾ? ಲೋಕರಕ್ಷಕನು, ಪಾಪ ವಿಮೋಚಕನು, ಮೋಕ್ಷ ಪ್ರದಾತನು, ಅನೇಕರಿಗೆ ಕಾಲುಗಳನ್ನು ಕೊಟ್ಟಾತನು, ಕಣ್ಣುಗಳನ್ನು ಕೊಟ್ಟಾತನು, ಅನೇಕ ಅದ್ಭುತಗಳನ್ನು ಮಾಡಿದಾತನು,
ಮಹಾಜ್ಞಾನವನ್ನು ಸಾರಿದಾತನು ಗುರು. ಆ ಗುರು ಬಂದು ನಮ್ಮ ಪಾದಗಳನ್ನು ತೊಳಿತಾ ಇದ್ದಾನೆ ಅಂದಾಗ ಆ ಪಾದಗಳನ್ನು ತೊಳೆಯುವಂಥ ಆ ಸಮಯದಲ್ಲಿ ಮನಸ್ಸು, ಹೃದಯ ಕರಗಿಲ್ವಾ? ಇಲ್ಲ ರೀ, ಕರಗಿಲ್ಲ ರೀ, ಬದಲಾಗಲಿಲ್ಲ ಪ್ರಿಯರ ದೇವರ ಮಕ್ಕಳ. ಅಂದರೆ ಕೊನೆ ತನಕ ಆ ಮನುಷ್ಯನನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾನೆ ಪ್ರಭು. ಕೊನೆ ತನಕ ಪ್ರೀತಿ ತೋರಿಸಿದ್ದಾನೆ. ಬದಲಾಗಬೇಕಾಗಿತ್ತು, ಆಗಲಿಲ್ಲ. ಬದಲಾಗಬೇಕಾಗಿತ್ತು, ಆಗಲಿಲ್ಲ. ತೋರಿಸಿದ್ದಾನೆ. ಇದು ಟೋಟಲ್ ಪ್ರಪಂಚಕ್ಕೆ ಮಾದರಿಯಾಗಿರಬೇಕು. ಪ್ರಪಂಚಕ್ಕೆ ಮಾದರಿಯಾಗಿರ್ಬೇಕು. ಈಗಿನ ಕಾಲದಲ್ಲಿ ಪಾದಗಳನ್ನು ತೊಳಿಬೇಕು ಅಂತ ಹೇಳಿ ನಾವು ಪಾದಗಳನ್ನು ತೊಳಿಬೇಕಂತೇಳಿ ದೊಡ್ಡ ಕಾರ್ಯಕ್ರಮನ ಇಟ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ ಏನ್ರಿ. ಯಥಾರ್ಥವಾದಂಥ ಪ್ರೀತಿ ತೋರಿಸ್ಬೇಕಾಗುತ್ತೆ. ಪಾದಗಳನ್ನು ತೊಳಿತೀವ ಇನ್ನೂ ಒಳ್ಳೆಯದು. ತೊಳೆದ ಮೇಲೆ ದ್ವೇಷ ಮಾಡೋದಲ್ಲ, ಹಗೆ ಮಾಡೋದಲ್ಲ, ಮತ್ಸರ ಪಡೋದಲ್ಲ. ಯಾರ ಮೇಲೆ? ಭಕ್ತರ ಮೇಲೆ, ದೇವರ ಮಕ್ಕಳ ಮೇಲೆ, ದೇವರ ಮಕ್ಕಳ ಮೇಲೆ, ದೇವರ ಸಭೆಯ ಮೇಲೆ ದ್ವೇಷ ಪಡುವಂಥದ್ದು, ಇಲ್ಲಾಂದರೆ ಅಸೂಯೆ ಪಡುವಂಥದ್ದು ಇರಬಾರ್ದು. ಎಷ್ಟು ಮಂದಿ ಸುಳ್ಳು ಬೋಧಕರು ಪ್ರಪಂಚ ದೇಶದಲ್ಲಿ ತುಂಬಿದ್ದಾರೆ. ಅನೇಕ ಮೋಸಗಳು ನಡೀತಾ ಇದೆ. ಅಮಾಯಕರನ್ನು ದೇವರ ಹೆಸರಿನಲ್ಲಿ ಮೋಸ ಮಾಡ್ತಾ ಇದ್ದಾರೆ. ನಿಲ್ಲಿಸ್ತಾರೆ, ಟಚ್ ಅಂದರೆ ಬೆಳೆಸ್ತಾ ಇದ್ದಾರೆ. ದೇವರಿದ್ದಾರೆ, ದೇವರ ಆತ್ಮ ಇಳಿದಿದೆ ಅಂತ, ದೇವರ ಆತ್ಮ ಇಲ್ಲಿ ಇಳಿದಿದೆ ಎಂದು ಭಯಂಕರವಾದಂಥ ಮೋಸಗಳು, ಪಾಪಗಳು ನಡೀತಾ ಇದೆ ಪ್ರಿಯರ ದೇವರ ಮಕ್ಕಳಿರ. ಅನೇಕ ಸುಳ್ಳು ಬೋಧನೆಗಳು ಹರಡಿದೆ ರೀ. ಸುಳ್ಳು ಬೋಧನೆಗಳು ಅಂದರೆ ಯಾರಿವರು? ಕ್ರೂರರು. ಯಾರಿವರು? ಕ್ರೂರರು, ತೋಳಗಳು, ಸಭೆಯನ್ನು ಕನಿಕರಿಸದ ತೋಳಗಳು. ಸಭೆ ಅಂದರೆ ಮಕ್ಕಳು, ದೇವರ ಮಕ್ಕಳು. ದೇವರ ಮಕ್ಕಳನ್ನು ಕನಿಕರಿಸಬೇಕು. ದೇವರ ಸೇವೆ ಮಾಡ್ತಾ ಇದ್ದೀವಾ? ದೇವರ ಸೇವೆ ನಾವು ಮಾಡ್ತಾ ಇದ್ದೀವಾ? ದೇವರ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಂದರೆ ದೇವರ ಮಕ್ಕಳನ್ನು ನಾವು ಕನಿಕರಿಸಬೇಕು. ಅವರಿಗೆ ಒಳ್ಳೆಯ ಆಹಾರವನ್ನು ಕೊಡಬೇಕು. ಆತ್ಮಿಕವಾದಂಥ ಆಹಾರ, ಆರೋಗ್ಯಕರವಾದಂಥ ಆಹಾರ. ಅವರಿಗೆ ಸೇವೆ ಮಾಡಬೇಕು ನಾವು. ಅವರಿಗೆ ಸೇವೆ ಮಾಡುವಂಥದ್ದು, ಸೇವೆ ಮಾಡುವಂಥದ್ದು. ಪ್ರಿಯರಾದ ದೇವರ ಮಕ್ಕಳಿರ, ಸೇವೆ ಮಾಡುವಂಥದ್ದು ಅಂದರೆ ವಾಕ್ಯ ಹೇಳೋದು ಮಾತ್ರವಲ್ಲ, ವಾಕ್ಯ ಹೇಳಬೇಕು, ಉಪಚಾರನೂ ಕೂಡ ಮಾಡಬೇಕಂತ ಹೇಳ್ತಾರೆ. ನಾವೇನು ಮಾಡ್ತೀವಿ ಅಂತ ನೋಡುವಾಗ ಉಪಚಾರವನ್ನು ಮಾಡಿಸ್ಕೊಳ್ತೀವಿ ನಾವು. ಎಲ್ಲ ಬೋಧಕರು ಏನು ಮಾಡ್ತಾರೆ ಅಂದರೆ ಉಪಚಾರವನ್ನು ಮಾಡಿಸ್ಕೊಳ್ತಾರೆ, ಉಪಚಾರವನ್ನು ಮಾಡಿಸ್ಕೊಳ್ತಾರೆ. ಉಪಚಾರವನ್ನು ಮಾಡೋರು ಯಾರು? ಸೇವೆ ಮಾಡೋರು ಯಾರು? ಸೇವೆ ಮಾಡುವಂಥ ಸೇವಕರು ಯಾರು? ಪಾದಗಳನ್ನು ತೊಳಿತಾರೆ, ಆನಂತರ ರಕ್ತವನ್ನು ಕುಡಿತಾರೆ. ಪಾದಗಳನ್ನು ತೊಳಿತಾರೆ, ರಕ್ತವನ್ನು ಕುಡಿಯೋರಿದ್ದಾರೆ. ಅದಲ್ಲ, ನಿಜವಾದ ಸೇವೆ ಮಾಡಬೇಕು. ಪ್ರೀತಿ ಇದ್ದರೆ ಅನೇಕ ಪಾಪಗಳನ್ನು ಮುಚ್ಚುತ್ತದೆ. ಅಂದರೆ ಅವರನ್ನು ಕಾಪಾಡೋದಕ್ಕೆ ಪ್ರಯತ್ನ ಮಾಡುತ್ತೆ, ಕಾಪಾಡಿಕೊಳ್ಳೋದಕ್ಕೆ. ನೋಡಿ 9ನೇ ವಚನ, ಗುಣಗುಟ್ಟದೆ ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿರಿ. ಗುಣಗುಟ್ಟದೆ ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿರಿ. ಅತಿಥಿನೇ ಇಲ್ಲ, ಸತ್ಕಾರವೂ ಇಲ್ಲ. ಅಂದರೆ ಕೇವಲ ಬೋಧನೆ ಹೇಳೋದಕ್ಕೆ ಮಾತ್ರ ನಿಲ್ತಾರೆ. ಅತಿಥಿ ಮಾಡೋದೇನಿಲ್ಲ, ಸತ್ಕಾರ ಏನಿಲ್ಲ. ಅಂದರೆ ಊಟ ಕೊಡುವಂಥದ್ದು, ಉಪಚಾರ ಮಾಡುವಂಥ ಏನೂ ಇಲ್ಲ. ಅದು ಕೂಡ ಒಂದು ಪ್ಲೇಟ್ ಬಿರಿಯಾನಿ ತರಿಸಿದ ಮೇಲೆ ದೊಡ್ಡದಾಗಿ ದಂಡೋರ ಹೊಡಿತಾರೆ. ಬಿರಿಯಾನಿ ಕೊಟ್ಟಿದ್ದೀವಿ ಗೊತ್ತಾ ಅಂತ, ಒಳ್ಳೆ ಊಟ ಕೊಟ್ಟಿದ್ದೀವಿ ಗೊತ್ತಾ, ರೈಸು ಊಟ. ಕರ್ನಾಟಕದಿಂದ ರೈಸ್ ತರಿಸಿದ್ದೀವಿ, ಆಂಧ್ರ ಪ್ರದೇಶದಿಂದ ರೈಸ್ ತರಿಸಿದ್ದೀವಿ, ಒಳ್ಳೆ ಊಟ, ಉಚಿತನೂ ಅಲ್ಲ. ಅದಕ್ಕೊಂದು ಬಿಲ್ಲು, ಇದಕ್ಕೊಂದು ಬಿಲ್ಲು, ಅದಕ್ಕೊಂದು ಇದಕ್ಕೊಂದು ಎಲ್ಲ ನೋಡುವಾಗ ಎಲ್ಲ ಕೂಡ ಪ್ರಿಯರ ದೇವ್ರ ಮಕ್ಕಳಿರ ಚಿತ್ರ ವಿಚಿತ್ರವಾದಂಥದ್ದು ನಡೀತಾ ಇದೆ. ದೇವರ ಸೇವೆ ಅಂದರೆ ಏನು? ದೇವರ ಪ್ರೀತಿ ಅಂದರೆ ಏನು? ಅದಕ್ಕೆ ಯೇಸುಪ್ರಭು ಪಾದಗಳನ್ನು ತೊಳೆದು ತೋರಿಸಿದ್ದಾರೆ. ನೀವು ಕೂಡ ಹೀಗೇನೆ ಮಾಡಬೇಕು. ಪಾದಗಳನ್ನು ತೊಳೆಯೋದು ಮಾತ್ರವಲ್ಲ, ಅವರು ಖಂಡಿತವಾಗಿ ಯಥಾರ್ಥವಾಗಿ ಪ್ರೀತಿಸಬೇಕು. ಯಥಾರ್ಥವಾಗಿ ಪ್ರೀತಿಸಬೇಕು ಅಂದರೆ
ಅವರ ತಪ್ಪುಗಳನ್ನು ಎತ್ತು ತೋರಿಸುವಂಥದ್ದಲ್ಲ, ಪ್ರಜೆಗಳ ಮಧ್ಯದಲ್ಲಿ ತೋರಿಸುವಂಥದ್ದಲ್ಲ. ಯಾರನ್ನೋ ಪ್ರಜೆಗಳ ಮಧ್ಯದಲ್ಲಿ ತೋರಿಸಿ ಇವನೇನು ದೊಡ್ಡದಾಗಿ ನೋಡಿ, ಎಲ್ಲ ಯೂಟ್ಯೂಬ್ ಚಾನಲ್ಗಳು ಹೇಗಾಗಿದೆ ಅಂತ ನೋಡುವಾಗ ಯಾರೋ ಅವರು ಏನೋ ಮಾಡಿರ್ತಾರೆ, ಅವರನ್ನು ಎತ್ತಿ ತೋರಿಸ್ತಾ ಇರ್ತಾರೆ. ವಾಕ್ಯದ ಪ್ರಕಾರ ತಪ್ಪಿದ್ದಾಗ, ವಾಕ್ಯದ ಪ್ರಕಾರ ತಪ್ಪು ಮಾಡಿದಾಗ, ವಾಕ್ಯಕ್ಕೆ ವಿರುದ್ಧವಾದಂಥ ಬೋಧನೆ ಸಾರಿದಾಗ, ಅಂದರೆ ದೇವರ ಸಭೆಯನ್ನು ಹಾಳು ಮಾಡುವಂಥ ರೀತಿಯಲ್ಲಿ ಇದ್ದಾಗ ಅಂಥವರನ್ನು ಪ್ರಪಂಚಕ್ಕೆ ಪರಿಚಯ ಮಾಡಬೇಕಾಗತ್ತೆ. ಅವರ ಸಹವಾಸ ಹೋಗಬಾರ್ದು ಅಂತ ಹೇಳಬೇಕಾಗತ್ತೆ. ದೇವರ ಮಕ್ಕಳನ್ನು ಹಾಳು ಮಾಡೋದು ಈ ರೀತಿ ಇದ್ದಾರೆ, ನೀವು ಜಾಗ್ರತೆ ಪಡಿ ಅಂತೇಳಿ ತೋರಿಸ್ಬೇಕಾಗತ್ತೆ. ಆದರೆ ಪರ್ಸ್ನಲ್ ಆಗಿ ಏನೋ ತಪ್ಪು ಮಾಡಿರ್ತಾನೆ, ಆ ತಪ್ಪುಗಳನ್ನು ಈ ಹುಡುಗ ತಪ್ಪು ಮಾಡ್ದ, ಆಕೆ ತಪ್ಪು ಮಾಡ್ದೆ, ಈಗ ಅದಲ್ಲ. ಆ ತಪ್ಪುಗಳಿದ್ದಾಗ ಆ ತಪ್ಪುಗಳನ್ನು ಏನು ಮಾಡಬೇಕು? ಸರಿ ಮಾಡಬೇಕಂದ್ರೆ ಪರ್ಸ್ನಲ್ಲಾಗಿ ಹೋಗಬೇಕು, ಅವ್ನಿಗೆ ತಿಳಿಸ್ಬೇಕು. ನೋಡಪ್ಪ, ವಾಕ್ಯದ ಪ್ರಕಾರ ನೀನು ತಪ್ಪು ಮಾಡ್ತಾಯಿದ್ದೆ, ವಾಕ್ಯದ ಪ್ರಕಾರ ನೀನು ಪಾಪ ಮಾಡ್ತಾಯಿದ್ದೆ, ನಿನ್ನ ಬದುಕನ್ನು ಸರಿಪಡಿಸ್ಕೋಪ ಅಂತೇಳಿ ಆ ಮನುಷ್ಯನ ಬಳಿಯಲ್ಲಿ ಹೋಗಿ ಸರಿ ಮಾಡಬೇಕು. ಅಂಥದ್ದು ನಡೀತಾ ಇಲ್ಲ.